ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಆರಾಮಿದ್ದೀನಿ. ಬರ್ರಿ ಇವತ್ತು ಮೊಳಕೆ ಸಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಒಂದು ಈರುಳ್ಳಿ ಹಚ್ಚಾಕೊಂಡಿದ್ದೀನಿ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ ಅಷ್ಟೇ, ಇನ್ನೇನು ಹಾಕೋದು ಬೇಡ. ಸ್ವಲ್ಪ ಕಾಯಿ ಅಂದರೆ ನಾವು ಮೊಳಕೆ ಕಾಳು ಎಷ್ಟು ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್. ನಾನು ಒಂದು ತಾಲಿ ಅಷ್ಟು ತೊಗೊಂಡಿದ್ದೀನಿ ಅಳತೆ. ಮೊಳಕೆ ಕಟ್ಕೊಂಡಿದ್ದೀನಿ, ಒಂದಿನ ಆಗಲೆಲ್ಲ ನೆನೆಸ್ಬಿಟ್ಟು ನೈಟು ಮೊಳಕೆ ಅಂದರೆ ಕಾಟನ್ ಬಟ್ಟೆಲಿ ಕಟ್ಟಿದರೆ ಬೆಳಗ್ಗೆ ಮೊಳಕೆ ಆಗಿರುತ್ತೆ. ಅದಕ್ಕೆ 2 ತಮಟೆ ಹಣ್ಣು ಹಾಕ್ತಿದ್ದೀನಿ, ಹಚ್ಚಿ ಹಾಕ್ಕೊಂಡಿದ್ದೀನಿ. ನಾನು ಮರ್ತ್ಬಿಟ್ಟೆ ಅವಾಗ ಇಟ್ಕೊಳೋದು, ಈಗ ನೆನಪು ಮಾಡಿಕೊಂಡೆ. ಹಂಗೆ ಮಿಕ್ಸಿಗೆ ಹಾಕ್ಕೊಂಡೆ. ಎರಡು ತಮಟೆ ಹಣ್ಣು ತೊಗೊಂಡಿನಿ. ಇಲ್ಲಾಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಹುಳಿ ಬೇಕು ಅಂದರೆ ಇನ್ನೊಂದು ತಮಟೆ ಹಣ್ಣು ಹಾಕ್ಕೋಬೋದು. ನೋಡಿ ಹಾಕ್ಕೊಂಡಿದ್ದೀನಿ. 2 ಖಾರದ ಪುಡಿ ಸ್ಪೂನು, ಅಂದರೆ ಖಾರ ನಮ್ಮದು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ನಾನು 2 ಸ್ಪೂನ್ ಹಾಕ್ಕೊಂತೀನಿ. ತುಂಬ ಜಾಸ್ತಿ ಖಾರ ಇದ್ದರೆ ಮಾತ್ರ ನೀವು 1.5 ಸ್ಪೂನ್ ಹಾಕ್ಕೊಂಡ್ರೆ ನಡೆಯುತ್ತೆ. ಖಾರದ ಮೇಲೆ ಡಿಪೆಂಡ್ ಅಲ್ವಾ, ಅದಕ್ಕೆ ನೀವು ನಿಮ್ಮದು ಜಾಸ್ತಿ ಖಾರ ಇದ್ದರೆ 1.5 ಸ್ಪೂನ್ ಹಾಕ್ಕೊಳ್ರಿ. ಇಲ್ಲ ಕಮ್ಮಿ ಇದೆ ಅಂದರೆ 2 ಸ್ಪೂನ್ ನಡೆಯುತ್ತೆ. ಸಾಂಬಾರು 1 ಸ್ಪೂನ್ ಹಾಕ್ಕೊತೀನಿ. ಹಾಕೊಂಡ ನಂತರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊತೀನಿ. ರುಬ್ಕೊಂಡು ಸಾಕು. ಸಾಂಬಾರು ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಜಾಸ್ತಿ ಬಿಡ ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ಅಷ್ಟೇ. ಈಗ ರೆಡಿ ಆಯಿತು ಆಲ್ರೆಡಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ, 2 ದಪ್ಪ ಇರೋ ಈರುಳ್ಳಿ, ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹೊಸಬ್ರು ಮಾಡೋರು ಗೊತ್ತಿಲ್ಲರಲ್ಲ ಅವರಿಗೆ 1 ಸ್ಪೂನು ಇಲ್ಲ 1.5 ಸ್ಪೂನ್ ಆದರೆ ಎಣ್ಣೆ ತುಂಬ ಆಗುತ್ತೆ. ಇಬ್ಬರಿಗೆ ನಾನು ಮಾಡೋ ಅಳತೆ ಹೇಳ್ತಿರೋದು, ಇಬ್ಬರಿಗೆ 1.5 ಸ್ಪೂನು ಎಣ್ಣೆ ಆದರೆ ಆಗುತ್ತೆ. ಸಾಂಬಾರು ಸ್ಪೂನಲ್ಲಿ 1.5 ಸ್ಪೂನು ಈರುಳ್ಳಿ, ದಪ್ಪ ಈರುಳ್ಳಿ 2 ಹಚ್ಕೊಳ್ರಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಅಂದರೆ ಇನ್ನೇನು ಸ್ವಲ್ಪ ಒಂದು 5 ನಿಮಿಷ. ಇನ್ನೂ ಅವು ಫುಲ್ಲು ಫ್ರೈ ಆಗೋದು ಒಗ್ಗರಣೆಗೆ ಮಾಡಬಾರ್ದು, ಯಾಕಂದರೆ ಅದು ಸಿಗಬೇಕು ಸಾಂಬಾರಲ್ಲಿ. ಇನ್ನೇನು ಹಾಕಿರಲ್ಲ, ಮೊಳಕೆ ಒಂದೇ ಹಾಕಿರೋದ್ರಿಂದ ಈರುಳ್ಳಿನೂ ಬಾಯಿಗೆ ಸಿಗಬೇಕು, ಆ ಥರನ ಮಾಡಿಕೊಡ್ರಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಆದಮೇಲೆ ಜೀರಿಗೆ ಸ್ವಲ್ಪ ಹಾಕಬೇಕು. ಹೇಳಿದ್ನಲ್ಲ, ಈರುಳ್ಳಿನ ಬಾಯಿಗೆ ಸಿಗಬೇಕು, ಹಾಗಾದರೆ ಅದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದರಲ್ಲಿ ಇಲ್ಲ ಒಂದು ಆ್ಯಡ್ ಮಾಡ್ಬೋದು, ಬದನೆಕಾಯಿ ಇಲ್ಲ ಆಲೂಗಡ್ಡೆ. ನನ್ನ ಹತ್ರ ಇಲ್ಲ, ಅದರಿಂದ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಫ್ರೈ 1-2 ನಿಮಿಷ ಆದಮೇಲೆ ಈ ಸಾಸಿವೆ ಅದೆಲ್ಲ ಸಿಡಿದಾದ್ಮೇಲೆ ಖಾರ ಹಾಕ್ಕೋಬೇಕು. ನಾನು ಇಲ್ಲಿ ನೀರನ್ನು ಜಗ್ಗಲ್ಲೇ ಅಳತೆ ಮಾಡಿ ಹಾಕ್ಕೊಬಿಡ್ತೀನಿ. ನಾನು 3 ಜಗ್ ಹಾಕ್ಕೊತೀನಿ. ನೀವು ನಿಮ್ಮ ಅಳತೆ ಏನಿರುತ್ತೋ ಅದನ್ನ ನೋಡಿ ಹಾಕ್ಕೊಳ್ರಿ. ಜಗ್ಗಲ್ಲೇ ಹಾಕೋದ್ರಿಂದ ಅದರಲ್ಲೇ ಹಾಕ್ಬಿಡ್ತೀನಿ. ನಿಮ್ಮ ಮನೇಲಿ ಯಾವ್ದು ನೀವು ಅಳತೆ ಮಾಡ್ಕೊತೀನೋ ಸಾಂಬಾರಿಗೆ ಅದನ್ನ ನೋಡಿ. ನಾನಿದು 3 ಜಗ್ ಯಾಕಂದರೆ ಕುದಿಬೇಕಲ್ವ ಅದಿನ್ನು ಕಾಳನ್ನ, ಅದರಿಂದ 3 ಜಗ್ಗು ನಾನು ಇಲ್ಲಿ ಅಳತೆ ಮಾಡಿ ಹಾಕ್ಕೊತೀನಿ. ಅದು ಒಗ್ಗರಣೆಗೆಲ್ಲ ಹಾಕ್ಕೊಂಡಿರ್ತೀವಲ್ಲ ನೋಡಿ, ಈ ಥರ ಇರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಅಂದರೆ ಒಂದು ಕುದಿ ಬಂದಮೇಲೆ ಅವನ್ನ ತೊಳೆದು ಹಾಕಬೇಕು ಚೆನ್ನಾಗಿ. ನೋಡಿ ಇಲ್ಲಿ ಕುದಿ ಬರ್ತಿದೆ, ನೋಡಿ ಹಿಂಗೆ ಕುದಿ ಬರ್ತಿದೆ. ಕುದಿ ಬಂದಾದಮೇಲೆ ಅವು ನೀರನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು. ನೋಡಿ ನಾನು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಇಟ್ಕೊಂಡು ಚೆನ್ನಾಗಿ ತೊಳೆದು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊತೀನಿ ನೋಡಿರಿ. ಅದರ ಫುಲ್ ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಅದನ್ನು ಹಾಕಬೇಕು, ಹಂಗಾದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಾನು ಒಂದು ಬಟ್ಲ ತೊಗೊಂಡಿದ್ದೀನಿ ಅಂತ. ಅವು ಮೊಳಕೆ ಕಟ್ಟಿದಾಗ ನೋಡಿ ಎಷ್ಟೊಂದು ಆಗಿದೆ. ನೀವು ಯಾವ್ದು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಅದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ನೋಡು ಉಪ್ಪು ಈಗ ಸ್ವಲ್ಪ ಉಪ್ಪು ನಾನು ಮಿಸ್ಸಾಗಿ ಹಾಕಿಬಿಟ್ಟೆ. ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಅಂಥ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ? ಬೇಕಾದ್ರೆ ಅಷ್ಟೊಂದು ಗೊತ್ತಾಗಲಿಲ್ಲ, ಮಿಸ್ಸಾಗಿ ಹಾಕಿಬಿಟ್ಟೆ. ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ನಾನು 1 ತಮಟೆ ಹಣ್ಣು ಆ್ಯಡ್ ಮಾಡ್ತೀನಿ, ಆವಾಗ ಸರಿ ಹೋಗುತ್ತೆ ಟೇಸ್ಟು. ನೋಡಿ ಕುದಿ ಬರ್ತಿದೆ. ಪ್ಲೀಸ್ ನನಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಲಾಟ್. ಪ್ಲೀಸ್ ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್.